ಪ್ರಧಾನಿ ನರೇಂದ್ರ ಮೋದಿ ಭಾರತದ ಪ್ರಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನ ಮುರಿಯಲಿದ್ದಾರೆ. ನೆಹರು ಅವರು 3 ಬಾರಿ ವಿದೇಶಿ ಸಂಸತ್ನಲ್ಲಿ ಮಾತನಾಡಿದ್ರು. ಆದರೆ ನರೇಂದ್ರ ಮೋದಿ ಇದುವರೆಗೂ ಬರೋಬ್ಬರಿ 19 ಬಾರಿ ವಿದೇಶಿ ಪಾರ್ಲಿಮೆಂಟ್ಗಳಲ್ಲಿ ಮಾತನಾಡಿದ್ದಾರೆ. ವಿದೇಶಿ ಪಾರ್ಲಿಮೆಂಟ್ನಲ್ಲಿ ಪ್ರಧಾನಮಂತ್ರಿ ಮಾತನಾಡೋದು ಸಾಮಾನ್ಯ ವಿಷಯ ಅಲ್ಲ. ಅದು ಭಾರತದ ಧ್ವನಿಗೆ ಆ ದೇಶದ ಸಂಸತ್ ಸಭಾಂಗಣದಲ್ಲಿ ಸ್ಥಳ ಕೊಡುವುದು. ಇದು ಶಾಸಕರು, ರಾಜತಂತ್ರಿಗಳು, ಮಾಧ್ಯಮ ಮತ್ತು ಜಗತ್ತಿನ ಮುಂದೆ ಭಾರತ ಮಾತನಾಡುವ ಅವಕಾಶ. ಇಲ್ಲಿ ನೆಹರು ಮತ್ತು ಮೋದಿ ನಡುವಿನ ವ್ಯತ್ಯಾಸ ಮುಖ್ಯವಾಗುತ್ತೆ. ಜವಾಹರ್ಲಾಲ್ ನೆಹರು ತಮ್ಮ ಜೀವನದಲ್ಲಿ 3 ವಿದೇಶಿ ಪಾರ್ಲಿಮೆಂಟ್ನಲ್ಲಿ ಮಾತನಾಡಿದರು. ಆದರೆ ಮೋದಿ ಪ್ರಧಾನಿಯಾದ ಬಳಿಕ ಅಂದರೆ 2014ರಿಂದ 2026ರವರೆಗೆ 19 ಬಾರಿ ಬೇರೆ ಬೇರೆ ವಿದೇಶಿ ಪಾರ್ಲಿಮೆಂಟ್ಗಳಲ್ಲಿ ಮಾತನಾಡಿದ್ದಾರೆ. 1947ರಲ್ಲಿ ನೆಹರು ಅಮೆರಿಕ ಸಂಸತ್ ಸದಸ್ಯರನ್ನ ಉದ್ದೇಶಿಸಿ ಮೊದಲ ಬಾರಿಗೆ ಮಾತನಾಡಿದ್ರು. ಆಗ ಭಾರತ ಅಮೆರಿಕ ಸಂಬಂಧಗಳು ಇನ್ನೂ ಹೊಸದಾಗಿತ್ತು. ಭಾರತ ಸ್ವಾತಂತ್ರ್ಯ ಪಡೆದು ಕೆಲವೇ ವರ್ಷಗಳಾಗಿತ್ತು. ಜಗತ್ತು ಶೀತಲ ಯುದ್ಧದಲ್ಲಿ 2 ಬಣಗಳಾಗಿ ಬೇರ್ಪಟ್ಟಿತ್ತು. ನೆಹರು ಅಮೆರಿಕದ ಮನಸ್ಸು ಮತ್ತು ಹೃದಯವನ್ನು ಅರಿಯುವ ಪಯಣಕ್ಕೆ ಬಂದಿದ್ದೇನೆ ಎಂದು ಹೇಳಿದರು. ತಂತ್ರಜ್ಞಾನ ಸಹಕಾರ ಬೇಕು ಎಂದಿದ್ರು. ಆದರೆ ನಮ್ಮ ಸ್ವಾತಂತ್ರ್ಯಕ್ಕೆ ಬದಲಾಗಿ ಯಾವುದೇ ವಸ್ತು ಲಾಭ ಬೇಡ ಎಂದು ಸ್ಪಷ್ಟಪಡಿಸಿದರು. ಇದು ಹೊಸ ಸ್ವತಂತ್ರ ದೇಶದ ಧ್ವನಿಯಾಗಿತ್ತು. ಸಹಕಾರ ಬೇಕು, ಆದರೆ ಅವಲಂಬನೆ ಬೇಡ ಎನ್ನುವುದು ಮೋದಿ ತತ್ವ. ಮೋದಿ ಅವರ ಭಾಷಣಗಳು ಭಾರತದ ಹೊಸ ಹಂತವನ್ನು ತೋರಿಸುತ್ತವೆ. ಅವರು ಪಕ್ಕದ ದೇಶಗಳು, ಪಶ್ಚಿಮ ಜಗತ್ತು, ಆಫ್ರಿಕಾ, ಕೆರೆಬಿಯನ್, ಇಂಡೋ ಪೆಸಿಫಿಕ್ ಮತ್ತು ಪಶ್ಚಿಮ ಏಷ್ಯಾ ಎಲ್ಲೆಡೆ ಸಂಸತ್ಗಳಲ್ಲಿ ಮಾತನಾಡಿದ್ದಾರೆ. 2016ರಲ್ಲಿ ಅಮೆರಿಕ ಸಂಸತ್ನಲ್ಲಿ ಮಾತನಾಡಿದ್ದ ಮೋದಿ ಇತಿಹಾಸದ ಹಿಂಜರಿಕೆಗಳನ್ನು ಮೀರಿದ್ದೇವೆ ಎಂದು ಹೇಳಿದರು. 2013ರಲ್ಲಿ ಭಾರತ ವಿಶ್ವದ 10ನೇ ಆರ್ಥಿಕತೆಯಿಂದ 5ನೇ ಸ್ಥಾನಕ್ಕೆ ಬಂದಿದೆ ಎಂದು ತಿಳಿಸಿದರು. ಭಾರತ ಬೆಳೆದರೆ ಜಗತ್ತೇ ಬೆಳೆಯುತ್ತೆ ಎಂದರು. ವಸುದೈವ ಕುಟುಂಬಕಂ, ಜಗತ್ತು ಒಂದೇ ಕುಟುಂಬ ಎಂದು ಒತ್ತಿ ಹೇಳಿದರು. ವಿದೇಶಿ ಪಾರ್ಲಿಮೆಂಟ್ ಆಹ್ವಾನಗಳು ಗೌರವ, ವಿಶ್ವಾಸ ಮತ್ತು ಭಾರತದ ಮಹತ್ವವನ್ನು ತೋರಿಸುತ್ತವೆ. ಮೋದಿ ಅವರ 19 ಭಾಷಣಗಳು ಭಾರತ ಜಗತ್ತಿನಲ್ಲಿ ಹೆಚ್ಚು ಗೌರವ ಪಡೆಯುತ್ತಿದೆ ಎಂಬುದನ್ನು ಸೂಚಿಸುತ್ತೆ. ಇದು ವೈಯಕ್ತಿಕ ರಾಜತಂತ್ರ ಮಾತ್ರವಲ್ಲ, ಭಾರತದ ಜಾಗತಿಕ ಸ್ಥಾನಮಾನದ ಬೆಳವಣಿಗೆಯ ಸಂಕೇತ ಎನ್ನಲಾಗ್ತಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.